ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತೇನು ಬ್ಲ್ಯಾಕ್ ಫ್ರೈಡೆ. ಎಲ್ಲಿಗೆ ಹೋಗ್ತಾ ಇದೀವಿ? ಶಾಪಿಂಗ್. ಎಲ್ಲೆಲ್ಲೆಲ್ಲೋ ಹೋಗ್ತೀವಿ ಶಾಪಿಂಗ್. ಗೊತ್ತಿಲ್ಲ ನಮ್ಗೆ ಎಲ್ಲ ಹೋಗ್ತೀವಿ ಇವತ್ತಂತಲ್ವಾ? ಓಕೆ. ಫಸ್ಟ್ ಮೇಸಿಸ್ಗೆ ಹೋಗೋಣ ಅನ್ಕೊಂಡಿದ್ದೀವಿ. ಕರೆಕ್ಟ್. ಆಮೇಲೆ ನೋಡೋಣ ಹಂಗಂಗೆ. ಶಾಪಿಂಗ್ ಇಂಟ್ರೆಸ್ಟ್ ಇರೋರು ವಿಡಿಯೋ ಫುಲ್ ನೋಡಿ, ಶಾಪಿಂಗ್ ಬೋರ್ ಅನ್ನೋರು ವಿಡಿಯೋ ಸ್ಕಿಪ್ ಮಾಡಿ ಅಂತ ಕೇಳ್ಕೊಂತ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಬ್ಲ್ಯಾಕ್ ಫ್ರೈಡೆ. ನಿನ್ನೆ ಥ್ಯಾಂಕ್ಸ್ ಗಿವಿಂಗ್ ಇತ್ತು, ಎಲ್ಲ ಅಂಗಡಿಗಳು ಕ್ಲೋಸ್ ಇರುತ್ತೆ. ಇವತ್ತು ಫುಲ್ ಎಲ್ಲ ಅಂಗಡಿಗಳು ಕ್ರೌಡ್, ಎಲ್ಲ ಆಫರ್ಸ್ ಇರುತ್ತೆ ಅಂತ ತಗೊಂತಿರ್ತಾರೆ. ನಮಗೆ ಮೇಯ್ನು ಫರ್ನಿಚರ್ಸ್ ಬೇಕು, ಹಾಗೆ ಪ್ಯಾಂಟ್ರಿಗೆ ಏನಾದ್ರು ಸಿಗತ್ತಾ ಅಂತ ನೋಡ್ಬೇಕು. ಒಂದ್ ಸ್ವಲ್ಪ ನನಗೆ ಪಾತ್ರೆಗಳು ಬೇಕು, ನೋಡೋಣ ಅನ್ಕೊಂಡಿದೀನಿ. ಕಮ್ಮಿಗೆ ಸಿಕ್ತು, ಓಕೆ ತಗೊಬಹುದು ಅನ್ಸಿದ್ರೆ ಮಾತ್ರ ನಾನು ತಗೋತೀನಿ. ನೋಡೋಣ ಹೆಂಗಾಗತ್ತೆ, ಏನು ಶಾಪಿಂಗ್ ಗೊತ್ತಿಲ್ಲ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇವತ್ತೊಂಥರ ಬ್ರಂಚ್ ತರ ಮಾಡಿದ್ವಿ. ಎದ್ದಿದ್ ಲೇಟು. ಚಪಾತಿ ಮತ್ತೆ ಬೀಟ್ರೋಟ್ ಪಲ್ಯ ಮಾಡ್ಬಿಟ್ಟು ಎಲ್ಲರೂ ತಿಂದು ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಆಗ್ಬಿಟ್ಟು ಮನೆ ಬಿಟ್ಟು ಇವಾಗ ಹೊರಟಿದೀವಿ. ಬಾಕ್ಸ್ ಆಪಲ್ ಎಲ್ಲ ತಗೊಂಡ್ ಬಂದಿದ್ದೀನಿ. ಮಧ್ಯದಲ್ಲಿ ಹೊಟ್ಟೆ ಹಶ್ವಾಯ್ತು ಅಂದ್ರೆ ಮಕ್ಳಿಗೆ ಅದನ್ನೇ ಕೊಡೋದು, ನನ್ಗೂ ಅಷ್ಟೇ ಅದನ್ನೇ. ಚಾಕ್ಲೇಟ್ಸ್ ತಗೊಂಡ್ಬಂದಿದ್ದಾಳೆ ಅವಳು ತಿನ್ನಕ್ಕೆ. ಸೊ ಅವರು ಕಾರಲ್ಲಿ ಕುತ್ಕೊಂಡು ಬೇಜಾರಾದಾಗ ತಿಂತಾರೆ ಹಂಗೆ. ಸೊ ಬನ್ನಿ ಇವತ್ತಿನ ಶಾಪಿಂಗ್ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಯಾರಾದ್ರೂ ಹೊಸಬ್ರು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಒಂದ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಅಂತ ಕೇಳ್ಕೊಂತೀನಿ. ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ದಿರಾ ವಿಡಿಯೋಸ್ ನೋಡ್ತಾ ಇದ್ದೀರಾ. ಸೊ ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವ್ದೇ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಕೆ, ಬಾಯ್. ಒಂದು ವಾರ ಸ್ಕೂಲ್ ರಜಾ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಗಿವಿಂಗ್ ಹಾಲಿಡೇಸ್ ಅಂತ ಕಂಪ್ಲೀಟ್ ಒಂದು ವಾರ ರಜಾ ಇರುತ್ತೆ. ಗುರುವಾರ ಥ್ಯಾಂಕ್ಸ್ ಗಿವಿಂಗ್ ಇತ್ತು, ಎಲ್ಲ ಸ್ಟೋರ್ಗಳು ಕ್ಲೋಸ್ ಆಗಿತ್ತು. ಶುಕ್ರವಾರ ಬ್ಲ್ಯಾಕ್ ಫ್ರೈಡೆ, ಅಂದರೆ ನವೆಂಬರ್ ತಿಂಗಳು ಕೊನೆಯ ಶುಕ್ರವಾರನ ಬ್ಲ್ಯಾಕ್ ಫ್ರೈಡೆ ಆಗಿ ಆಚರಿಸ್ತಾರೆ. ಸೊ ಅರ್ಲಿ ಮಾರ್ನಿಂಗ್ 5 o'clock ಎಲ್ಲ ಶಾಪ್ಗಳು ಓಪನ್ ಆಗಿರುತ್ತೆ. ಈ ಚಳಿನಲ್ಲಿ ಅರ್ಲಿ ಮಾರ್ನಿಂಗ್ ಕ್ಯೂನಲ್ಲಿ ನಿಂತ್ಕೊಂಡಿದ್ದು ಹೋಗೋಂಥವ್ರು ಇದ್ದಾರೆ. ಅಷ್ಟು ಜನ ಕಾಯ್ತಿರ್ತಾರೆ ಅಂತ ಹೇಳ್ಬೋದು ಈ ಬ್ಲ್ಯಾಕ್ ಫ್ರೈಡೆಗೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಪುಟ್ಟ ಶಾಪಿಂಗ್ ಮುಗಿಸ್ಕೊಂಡು ನಾವೀಗ ಫಸ್ಟ್ ಫ್ಲೋರ್ಗೆ ಬಂದಿದ್ದೀವಿ. ಫುಲ್ಲು ಪರ್ಫ್ಯೂಮ್ಸೇ ಇಲ್ಲೆಲ್ಲ. ಕಮೆಂಟ್ ಮಾಡಿ ಬಾರ್ಬೀಸ್ ಬೇಕಂತೆ. ಆದ್ಯನ್ಗೆ ನಿಮಗೆ ಬಟ್ಟೆ ಬೇಕಾ ಟಾಯ್ಸ್ ಬೇಕಾ ಅಂತ ಕೇಳಿದ್ದಕ್ಕೆ ನನಗೆ ಬಟ್ಟೆ ಎಲ್ಲ ಬೇಡ, ಟಾಯ್ಸೇ ಬೇಕು ಅಂತ ಹೇಳ್ತಾ ಇದ್ಲು. ಸೊ ನಿಮ್ಗೆ ಹೇಳ್ತಿದ್ದಾಳೆ, ಕಮೆಂಟಲ್ಲಿ ತಿಳಿಸಿ ನೀವು ಕೂಡ ಬಾರ್ಬಿ ಕೊಡಿಸಿ ಅಂತ ಹೇಳ್ತಿದ್ಲು. ಸೊ ಇಲ್ಲಿ ನೋಡ್ತಾ ಇರ್ಬೋದು ವೆರೈಟಿ ಆಫ್ ಪರ್ಫ್ಯೂಮ್ಸ್ ಇದೆ, ಡಿಫ್ರೆಂಟ್ ಶೇಪ್ಸಲ್ಲಿ, ಡಿಫ್ರೆಂಟ್ ಸ್ಮೆಲ್ಲು. ಫಸ್ಟು ತುಂಬ ಚೆನ್ನಾಗಿತ್ತು, ಆಮೇಲೆ ತಲೆನೋವು ಬರೋಕ್ಕೆ ಶುರು ಆಯಿತು. ಯಾಕಂದರೆ ಒಂಥರ ಮಿಕ್ಸ್ಡ್ ಸ್ಮೆಲ್ಗಳು ಇರುತ್ತಲ್ವ, ಹಾಗಾಗಿ. ಆದರೆ ತುಂಬ ಕಲೆಕ್ಷನ್ಸ್ ಇದೆ. ಹೇಳಬೇಕು ಅಂತ ಅಂದರೆ ನಾನೇನು ಅಷ್ಟು ನೋಡೋಕ್ಕೆ ಹೋಗಲಿಲ್ಲ. ನಿಮಗೆ ಗೊತ್ತಾಗ್ಬೋದು, ಮಕ್ಕಳಿದ್ರೆ ನನಗೆ ಸ್ವಲ್ಪ ಡೈವರ್ಟ್ ಆಗ್ತಾ ಇರುತ್ತೆ. ತುಂಬ ಕ್ರೌಡ್ ಇರೋದ್ರಿಂದ ಮಕ್ಕಳನ್ನ ಜೊತೆಗೆ ನೋಡ್ಕೊಬೇಕು. ಸೊ ಹಾಗೆ ಹಸ್ಬೆಂಡ್ ಒಂದು ಕಡೆ, ನಾನು ಎಲ್ಲ ಒಟ್ಟೊಟ್ಟಿಗೆ ಹೋಗ್ತಾ ಇದ್ವಿ, ಬೇರೆ ಕಡೆ ಹೋಗಬಾರ್ದು ಅನ್ನೋದಕ್ಕೋಸ್ಕರ. ಇಲ್ಲಿ ನೋಡ್ತಾ ಇರ್ಬೋದು ಶೂಗಳಾಗಿರ್ಬೋದು, ಬ್ಯಾಗ್ಗಳು, ಆಮೇಲೆ ಎಲ್ಲ ಥರ ಐಟಮ್ಗಳ ಮೇಲೂ ಆಫರ್ಸ್ ಇರುತ್ತೆ. ಹಸ್ಬೆಂಡ್ ಹೇಳೋ ಪ್ರಕಾರ ಎಲ್ಲ ಆಫರ್ಸ್ನ ಅವ್ರೇನಷ್ಟು ಲಾಭ ಇಲ್ಲದೆ ಎಲ್ಲ ಯಾರು ಕೊಡ್ತಾರಲ್ವಾ, ಫಸ್ಟೇ ಒಂದು 2-3 ತಿಂಗಳಿಗೆ ಮೊದಲು ಎಲ್ಲದ್ರ ಮೇಲೂ ಪ್ರೈಸ್ನ ಇನ್ಕ್ರೀಸ್ ಮಾಡಿರ್ತಾರೆ. ಕರೆಕ್ಟಾಗಿ ಬ್ಲ್ಯಾಕ್ ಫ್ರೈಡೆ ಟೈಮಲ್ಲಿ ಅವ್ರು ಏನು ಆ್ಯಕ್ಚುಯಲ್ ರೇಟ್ ಇರುತ್ತಲ್ವ ಅಲ್ಲಿ ಆಫರು ಅಂತ ಹೇಳ್ಬಿಟ್ಟು ಕಮ್ಮಿ ಮಾಡಿಬಿಟ್ಟು ಸೇಲ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಅದು ನಿಜಾನೇ ಇರ್ಬೋದು. ನಾನು ಅದೇ ಅಂದ್ಕೊತೀನಿ. ಯಾರಾದ್ರೂ ಪ್ರಾಫಿಟ್ ಇಲ್ಲ ಇಷ್ಟೊಂದೆಲ್ಲ ಮಾಡೋದಿಲ್ಲ. ಹಾಗೂ ಹೇಳಬೇಕಂತ ಅಂದರೆ ಇವತ್ತಿನ ದಿನ ತುಂಬಾ ಸೇಲ್ ಆಗುತ್ತೆ, ಅಷ್ಟು ಕ್ರೌಡ್ ಇರುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಈ ಶೂ ಥರ ಏನಿದೆ ಅಲ್ವಾ, ಇದು ಬಂದು ಪರ್ಫ್ಯೂಮ್ ಬಾಟಲ್ಲೇ. ಸೊ ಈ ಥರ ಡಿಫ್ರೆಂಟ್ ಡಿಸೈನ್ಸಲ್ಲಿ ಇರುತ್ತೆ. ಆದರೆ ನಿಮಗೆ ಬೋರಿಂಗ್ ಆಗುತ್ತೆ ಪ್ರತಿಯೊಂದೂ ನಾನು ವೀಡಿಯೋ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಅನ್ನೋದಕ್ಕೋಸ್ಕರ ಅಷ್ಟು ವೀಡಿಯೋ ಮಾಡಲೇ ಇಲ್ಲ ಅವತ್ತು. ನಾವು ಬಂದಿರೋದು ಮಾಲ್ಗೆ. ಫಸ್ಟು ಮೇಸಿಸಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಇವಾಗ ನಾವು H&M ಕಡೆಗೆ ಹೋಗ್ತಾ ಇದ್ದೀವಿ. ಐಡಿಯಾ ಇರಲಿಲ್ಲ, ಹಾಗೆ ನೋಡ್ಕೊಂಡು ಹೋಗ್ಬೇಕಾದ್ರೆ H&M ಇತ್ತು. ಸೊ ಹಾಗೆ ಹೋದ್ವಿ. ತಿರ್ಗಪ್ಪ H&M ಮೇಲೆ ಚೆನ್ನಾಗಿರುತ್ತೆ ಈ ಥರ ಜಾಕೆಟ್ಸ್ಗಳು, ಟೀ ಶರ್ಟ್ಸ್ಗಳು ಎಲ್ಲ.
ಬಂಗಾರಿಗೆ ಈ ಥರ ಹುಡಿ ಇರೋ ಜಾಕೆಟ್ ತೊಗೊಂಡ್ವಿ, ನನಗೆ ಒಂದು ಪುಲೋವರ್ ತೊಗೊಂಡ್ವಿ. ಅದನ್ನು ನಾನು ತೋರಿಸ್ತೀನಿ ಇದೆ ವಿಡಿಯೋ ಎಂಡಿಂಗಲ್ಲಿ ಏನು ತೊಗೊಂಡು ಬಂದ್ವಿ ಪುಟ್ಟ ಶಾಪಿಂಗ್ ಅಂತ. ಆದ್ಯ ನೋಡ್ತಾ ಇರ್ಬೋದು, ಆಗಲೇ ಟಯರ್ಡ್ ಆಗಿಬಿಟ್ಟಿದೆ, ನಂಗೆ ನಡೆಯೋಕ್ಕಾಗಲ್ಲ, ಹೊಟ್ಟೆ ಹಶು ಅಂತ ಕೂತ್ಕೊಂಡ್ಬಿಟ್ಟಿದ್ಲು. ಅವಳಿಗೆ ನಾವಿಲ್ಲಿ ಕೊಡಿಸ್ಲಿಲ್ಲ ಜಾಕೆಟು, ತುಂಬ ಪುಟ್ಟದ್ದು ಸಿಗಲಿಲ್ಲ ನಮಗೆ, ಮತ್ತು ಅವಳಿಗೆ ಜಾಸ್ತಿ ಇದೆ ಈಗಲೇ, ಬೇಗ ಬೆಳೀತಾ ಇರೋದ್ರಿಂದ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅನ್ನೋದಕ್ಕೋಸ್ಕರ ಕೊಡಿಸ್ಲಿಲ್ಲ. ತುಂಬ ಟಯರ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ಸೋಫಾಗಳ ಮೇಲೆ ಕುತ್ಕೊತಾ ಇದ್ದು. ಇಲ್ಲೂ ಫರ್ನಿಚರ್ಸ್ ಇತ್ತು, ಅಷ್ಟೊಂದು ಚೆನ್ನಾಗೇನಿರಲಿಲ್ಲ, ನಾರ್ಮಲ್ ಫರ್ನಿಚರ್ಸ್ ಅಷ್ಟೇ. ಸೊ ಕವರ್ಗಳೆಲ್ಲ ಒಂದು ಕಡೆ ಇಟ್ಕೊಂಡು ಏನೇನು ತೊಗೊಂಡು ಬಂದಿದ್ದೀವಿ ಎಲ್ಲ ಜೋಡಿಸ್ಕೊಂಡು ಕೂತ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ನೆಕ್ಸ್ಟು ನಾವು ಇಲ್ಲಿಂದ ಆಶ್ಲೇಗೆ ಹೋದ್ವಿ. ಆಶ್ಲೇನಲ್ಲಿ ಫರ್ನಿಚರ್ಸ್ ನೋಡ್ಬಿಟ್ಟು ಹೊರಟ್ಬಿಡೋಣ ಅಂತ ಹೇಳಿಬಿಟ್ಟು, ಆದರೆ ನೆಬ್ರಸ್ಕಾಗಿಂತ ನನಗೆ ಅಂದರೆ NFMಗಿಂತ ರೂಮ್ಸ್ ಟೂಗೋಗಿಂತ ಆಶ್ಲೇನಲ್ಲಿ ಸ್ವಲ್ಪ ಇಷ್ಟ ಆಗ್ತಾ ಬಂತು. ಸೊ ಹಾಗಾಗಿ ಒಂದಷ್ಟು ಫರ್ನಿಚರ್ಸ್ನ ನೋಡ್ತಾ ಇದ್ದೀನಿ. ಇಲ್ಲಿ ಲಾಸ್ಟ್ ವ್ಲಾಗಲ್ಲೂ ಕೂಡ ನನಗೆ ಹೇಳಿದ್ರಿ ಈ ಬೆಡ್ ಫ್ರೇಮ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಇದರಲ್ಲಿ ನಾನು ಸೆಲೆಕ್ಟ್ ಮಾಡಿರೋಂಥದ್ದು, ನಿಮಗೇನು ಅನ್ಸುತ್ತೆ ನಿಮ್ಮ ಒಪಿನಿಯನ್ ಹೇಳಿ. ಇದಾಗಲೇ ನಾನು 3ನೇ ಸರಿ ಸೆಲೆಕ್ಟ್ ಮಾಡ್ತಾ ಇರೋದು. ಫಸ್ಟ್ 2 ಬೇಡ ಅಂದ್ಕೊಂಡು ರಿಜೆಕ್ಟ್ ಮಾಡ್ಕೊಂಡಿದ್ದಾಯಿತು. ಈ ಡೈನಿಂಗ್ ಟೇಬಲ್ ರೆಕ್ಟ್ಯಾಂಗಲ್ದು ಏನಿದೆ ಇದು ನಮ್ಮ ಡೈನಿಂಗ್ ಏರಿಯಾದಲ್ಲಿ ಇಡ್ಸುತ್ತೆ, ಆದರೆ ಆ ಕುಷನ್ ಗಲೀಜಾಗ್ಬಿಡುತ್ತೆ, ಅದ್ರ ಮೇಲೆ ಒಂದು ಕವರ್ ಹಾಕಿದ್ರೆ ಲುಕ್ ಹೋಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಕನ್ಫ್ಯೂಷನಲ್ಲಿ ಇದ್ದೀನಿ. ಇನ್ನು ಒಂದು ಇದು ರೌಂಡ್ ಟೇಬಲ್ಲು, ಇದು ತುಂಬ ಚೆನ್ನಾಗಿದೆ, ಕುಷನ್ ಇಲ್ದಿರೋ ಕಾರಣ. ಸೊ ಡಿಸೈನು ಚೆನ್ನಾಗಿರುತ್ತೆ, ಅದಕ್ಕೆ ಕವರ್ ಹಾಕಬೇಕು ಅನ್ನೋದೇನಿರಲ್ಲ. ಇನ್ನು ಈ ಕಾಟ್ ನೋಡ್ತಾ ಇರ್ಬೋದು, ಅದು ನೋಡಿದ್ದೀವಿ ವಿತ್ ಡ್ರೆಸರ್ ಆ್ಯಂಡ್ ಮಿರರ್. ಸೊ ನೋಡಿ ಹೇಗಿದೆ ಅಂತ. ಇದು ಕೂಡ ಸಿಂಪಲ್ ಆಗಿದೆ, ಒಂದು ಬಂಗಾರ ರೂಮ್ಗೆ ಒಂದು ನಮ್ಮ ರೂಮ್ಗೆ ತೊಗೊಳ್ಳೋಣ ಅಂತ. ಅದೆರಡರಲ್ಲಿ ಯಾವ ಚೆನ್ನಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟು ಮಕ್ಳಿಗೆ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು ಅಂತ ಚಿಕ್ಕವಿಲೆಗೆ ಹೋಗ್ತಾ ಇದ್ದೀವಿ. ಮಕ್ಳಿಗೂ ಕೂಡ ಕೋಲ್ಡ್ ಇದೆ ಅಂತ ಹೇಳ್ಬಿಟ್ಟು ಕೋಕ್ ಆ ಥರದ್ದೆಲ್ಲ ಕೊಡಿಸಿಲ್ಲ. ಅವ್ರು ಬರ್ಗರ್ ತೊಗೊಂಡ್ರು, ನಾನು ಒಂದು ಸ್ಯಾಲಡ್ ಬೌಲ್ ತೊಗೊಂಡೆ. ಜಾಸ್ತಿನೇ ಆಯಿತು, ಶೇರ್ ಮಾಡಿಕೊಂಡು ತಿಂದ್ವಿ. 1250. ಸೊ ನೋಡ್ತಾ ಇದ್ದೀರಾ ಅನ್ಸುತ್ತೆ, ಅಲ್ಲಿ ಊಟ ಮುಗಿಸ್ಕೊಂಡು ನಾವೀಗ ರೂಮ್ಸ್ ಟುಗೋ ಕಿಡ್ಸ್ಗೆ ಬಂದಿದ್ದೀವಿ. ಇಲ್ಲೆಲ್ಲ ಬರೀ ಕಿಡ್ಸ್ ಫರ್ನಿಚರ್ಸ್ ಇರುತ್ತೆ. ಫಸ್ಟ್ ಇಲ್ಲಿ ನೋಡೋಣ, ಅದಾದಮೇಲೆ ಮಾಮೂಲಿ ಮೇಯ್ನ್ ಇವಾಗ ಕಿಂಗ್ ಕ್ವೀನ್ ಬೆಡ್ಡಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ತುಂಬ ಚಳಿ ಆಗಿಬಿಟ್ಟಿತ್ತು ಮಕ್ಳಿಗಿಬ್ರಿಗೂ. ಹಾಗಾಗಿ ಇದೇ ನಾನು ಪುಲೋವರ್ ತೊಗೊಂಡಿದ್ದು, ಬಂಗಾರ ಹಾಕ್ಕೊಂಡಿರೋ ಅಂಥದ್ದು. ನಂದು ಅವಳು ಹಾಕ್ಕೊಂಡಿದ್ದಾಳೆ, ಅವ್ರ ಅಕ್ಕಂದು ಆದ್ಯ ಹಾಕ್ಕೊಂಡಿದ್ದಾಳೆ. ಸೊ ಹಿಂಗೆ ದೊಡ್ಡ ಸೈಜ್ ಇತ್ತು, ಆದರೂ ಇಲ್ಲಿ ಅಂತ ಹಾಕಿದ್ದಾಯಿತು. ಇಲ್ಲಿ ಒಂದಷ್ಟು ಫರ್ನಿಚರ್ಸ್ ಇಷ್ಟ ಏನೋ ಆಯಿತು, ಆದರೆ ತುಂಬಾ ಎಕ್ಸ್ಪೆನ್ಸಿವ್ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು. 2 ಕಡೆ ನೋಡಿದ್ವಿ, ನೋಡಿದಾದ್ಮೇಲೆ ಮನೆ ಕಡೆಗೆ ಬಂದ್ಬಿಟ್ವಿ. ಸೊ ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಂಗಾರು ನೋಡ್ತಾ ಇರ್ಬೋದು, ತಂದಿರೋ ಒಂದು ಪರ್ಫ್ಯೂಮ್ನ ಸೆಟ್ ಮಾಡಿ ಇಡ್ತಾ ಇದ್ದಾಳೆ. ಅವಳೇ ವಿಡಿಯೋ ಮಾಡಿರೋದು, ಹಾಗೆ ಬಿಟ್ಟೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ನಂಗೆ ಗೊತ್ತೇ ಇರಲಿಲ್ಲ. ಫುಲ್ ಹಾಕ್ಬೇಕಾ ಇದರಲ್ಲಿ? ಸ್ವಲ್ಪ ಸ್ಮೆಲ್ ಸಕ್ಕತ್ತಾಗಿದೆ. ಇಷ್ಟ ಆಯ್ತಾ? ಸೂಪರ್ ಆಗಿದೆ ಮಮ್ಮಿ. ಕೊಡ್ಬೇಕು. Can I smell this? Ooh, it smells good. It smells. ಥ್ಯಾಂಕ್ ಯು ಬಂಗಾರು. I don't like that.
ಸರಿ ಇಬ್ರು ಮಾಡಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಯಾರು ಮತ್ತೆ ಹೋಗ್ಲಿ ಬಿಡಪ್ಪ, ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ಇಟ್ಟಿದ್ದಾರೆ. ಚೆನ್ನಾಗಿದೆ, ಒಂಥರ ಸ್ಮೆಲ್ ಚೆನ್ನಾಗಿದೆ ಪರ್ಫ್ಯೂಮ್. ಪಪ್ಪನ್ ಚೂಸ್ ಮಾಡಿದ್ರೆ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಬೇರೆ ಚೆನ್ನಾಗಿದೆ. ಫಸ್ಟ್ ನೀನೇ ಚೂಸ್ ಮಾಡಿದ್ದು, ಪಪ್ಪ ಅಲ್ಲ. ಆಮೇಲೆ ಇಷ್ಟ ಆಗಿಲ್ಲ. ಓಕೆ. ಥ್ಯಾಂಕ್ಸ್ ಗಿವಿಂಗ್ ಆದ್ಮೇಲೆ ಬ್ಲ್ಯಾಕ್ ಫ್ರೈಡೆ, ಗುರುವಾರ ಥ್ಯಾಂಕ್ಸ್ ಗಿವಿಂಗ್ ಡೇ. ಎಲ್ಲ ಸ್ಟೋರ್ಗಳು ಕ್ಲೋಸು, ಎಲ್ಲೂ ಓಪನ್ ಇರೋದಿಲ್ಲ. ನಿನ್ನೆ ಅರ್ಲಿ ಮಾರ್ನಿಂಗ್ 5 ಓಪನ್ ಆಗಿರುತ್ತೆ. ಸೊ ಸಿಕ್ಕಾಬಟ್ಟೆ ಕ್ಯೂ ಇದ್ದು ಫಸ್ಟ್ ಹೋಗ್ಬಿಟ್ಟು ಆಫರ್ಸ್ ಏನೇನಿದೆ ಎಲ್ಲ ತೊಗೊಂಡು ಬಂದ್ಬಿಡ್ತಾರೆ. ತುಂಬಾ ಇರುತ್ತೆ, ಎಲ್ಲ ಸ್ಟೋರ್ಗಳು ಇರುತ್ತೆ, ಎಲ್ಲ ಕಡೆ ಓಡಾಡೋಕ್ಕಾಗೋದಿಲ್ಲ. ಕೆಲವೊಂದಷ್ಟು ಲಿಸ್ಟ್ ಮಾಡ್ಕೊಂಡಿರ್ತಾರೆ, ಅಲ್ಲಿಗೆ ಹೋಗ್ತಾರೆ. ಸೊ ನಮಗೆ ಮೇಯ್ನು ಫರ್ನಿಚರ್ಸ್ ಆಗಿತ್ತು. ಆಮೇಲೆ ಇನ್ನೊಂದು ಮೇಸಿಸಲ್ಲಿ ಏನಾದರೂ ಇರುತ್ತಾ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿ ನೋಡಿದ್ವಿ. ಸೊ ಪ್ಯಾಂಟ್ರಿಗೆ ಬೇಕಾಗಿತ್ತು, ಒಂದಷ್ಟು ಬಾಕ್ಸ್ಗಳೆಲ್ಲ ಬೇಕಾಗಿತ್ತು, ಸ್ಟೋರೇಜ್ ಬಾಕ್ಸ್ಗಳು ಸಿಗುತ್ತಾ ಅನ್ನೋದಕ್ಕೋಸ್ಕರ ನೋಡೋಣ ಅಂತ ಹೋದೆ. ಸ್ವಲ್ಪ ಕನ್ಫ್ಯೂಷನ್ ಆಯಿತು, ಅಲ್ಲೂ ಬೇಡ ತೊಗೊಳೋದು ಅಂತ ಅಂದ್ಬಿಟ್ಟು ಅದನ್ನ ಹಾಗೆ ಬಿಟ್ಟೆ. ಫಸ್ಟು ನನಗೆ ಇಷ್ಟ ಆಗಿ ತೊಗೊಂಡಿದ್ದು. ಅವಶ್ಯಕತೆ ಇದೆಯಾ ಅನ್ನೋದಕ್ಕಿಂತ ಮನೇಲಿ ಎಲ್ಲ ಕಡೆ ಏನಾದರೂ ಒಂದು ಫಿಲ್ ಮಾಡ್ತಾ ಹೋಗಬೇಕು. ಸೊ ಪ್ಲಾಂಟ್ಸು ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ. ಇನ್ನೊಂದು, ಈ ಥರ ಸ್ವಲ್ಪ ಇದು ಲೈವ್ ಪ್ಲಾಂಟ್ ಅಲ್ಲ, ಆರ್ಟಿಫಿಷಿಯಲ್ ಪ್ಲಾಂಟು. ಈ ಥರ ಇಡೋದ್ರಿಂದ ಎಲ್ಲಿ ಬಿಸಿಲು ಬರೋದಿಲ್ವೋ ಅಂಥ ಜಾಗದಲ್ಲಿ ಬೇಕಾಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ತೊಗೊಂಡು ಬಂದೆ. ಸದ್ಯಕ್ಕೆ ಇದನ್ನು ಕಿಚನಲ್ಲಿ ಇಡೋಣ ಅಂತಲೇ ತೊಗೊಂಡು ಬಂದಿದ್ದೀನಿ. ಆಮೇಲೆ ಗೊತ್ತಿಲ್ಲ, ಪ್ಲಾನ್ ಚೇಂಜ್ ಮಾಡ್ಬೋದು. ತುಂಬ ಕ್ಯೂಟಾಗಿದೆ, ಕಮ್ಮಿಗೆ ಸಿಕ್ತು, ನನಗೆ ಅದಕ್ಕೆ ಇಷ್ಟ ಆಯಿತು, ತೊಗೊಂಡು ಬಂದ್ಬಿಟ್ಟೆ. ಸೊ ಇದೊಂದು ನಿಮ್ಗೆ ಗೊತ್ತು, ನನಗೆ ಪ್ಲಾಂಟ್ಸ್ ಅಂದರೆ ತುಂಬ ಇಷ್ಟ. ಇದು ನ್ಯಾಚುರಲ್ ಆಗಿರ್ಬೋದು ಅಥವಾ ಆರ್ಟಿಫಿಷಿಯಲ್ ಆಗಿರ್ಬೋದು, ಸ್ವಲ್ಪ ಇಷ್ಟ ಆಗುತ್ತೆ, ಫೇಕ್ ಪ್ಲಾಂಟ್ಸ್ ಆದರೂ ಕೂಡ. ಸೊ ತೊಗೊಂಡು ಬಂದಿದ್ದೀನಿ. ಇದು ಒಂದು ಶಾಪಿಂಗು, ಇದು ಮೇಸಿಸಲ್ಲಿ ತೊಗೊಂಡಿದ್ದು. ಆ್ಯಕ್ಚುಲಿ ಲಿಸ್ಟಲ್ಲಿ ಇಲ್ಲದೇ ಜಾಸ್ತಿ ಶಾಪಿಂಗ್ ಮಾಡಿರ್ತೀನಿ ಅಂತ ಹೇಳ್ಬೋದು. ಬಿಡಪ್ಪ ನೋಡಿ, ಈ ಥರದಲ್ಲಿ ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ. ಮೇಸಿಸ್ ಇದು ಈ ಥರ ನನಗೆ ಇವಾಗ ಏರ್ ಫ್ರೈಯರ್ ಇದೆ ಅಲ್ವಾ, ಆ ಜಾಗದಲ್ಲಿ ಇಡಬೇಕು ಅನ್ನೋದು ಇತ್ತು ನನಗೆ ಮೊದಲಿಂದನೂ. ಆದರೆ ಸಿಕ್ಕಿರಲಿಲ್ಲ. ಹಾಗಾಗಿ ಆನ್ಲೈನಲ್ಲಿ ತರಿಸ್ಕೊಳ್ಳೋಣ ಏನು ನೋಡೋಣ ಅಂದ್ಕೊಂಡು ಬ್ಲ್ಯಾಕ್ ಫ್ರೈಡೆ ಡೀಲಿಂಗ್ ನಿಮಗೆ ಗೊತ್ತು, ಹಾಗಾಗಿ ತೊಗೊಂಡು ಬಂದ್ಬಿಟ್ಟೆ. ಇದು ಬಂದು ಫ್ರೂಟ್ ಬೌಲ್. ಇದು ಬನಾನಾ ಹೋಲ್ಡ್ ಮಾಡಿ ಇಡೋದಕ್ಕೋಸ್ಕರ. ಸೊ ಇದು ಫಿಟ್ ಮಾಡಿಬಿಟ್ಟು ತೋರಿಸ್ತೀನಿ. ಇದು ಲಿಡ್ಡು. ಸೊ ಈ ಥರ ವುಡ್ಡಿತ್ತು ಅಂತ ಅಂದರೆ ಮನೆಗೆ ಸ್ವಲ್ಪ ಲುಕ್ ಎಕ್ಸ್ಟ್ರಾ ಆ್ಯಡ್ ಆಗ್ತಾ ಹೋಗುತ್ತೆ. ಗ್ಲಾಸ್ ಇದು, ಆದ್ದರಿಂದ ಈ ಥರ ಪ್ಯಾಕ್ ಮಾಡಿದ್ದಾರೆ. ಇದು ಬಬಲ್ ಸಿಕ್ತು ನಿಮ್ಗೆ ಆಟ ಆಡೋಕ್ಕೆ. ಇದು ನೋಡ್ತಾ ಇದ್ರೆ ಹೋದ್ಸರಿ ನಾವು ಜುಪಿಟರ್ದು ಒಂದು ಇದು ಮಾಡಿದ್ವಿ, ಪ್ರಾಜೆಕ್ಟ್ ಮಾಡಿದ್ವಿ ಸ್ಕೂಲ್ಗೆ. ಇದೇ ಥರ ಒಂದು ಯಾವುದೋ ತೊಗೊಂಡು ಬಂದಿದ್ವಿ, ಏನು ಹೆಂಗೆ ಅದನ್ನ ಇಟ್ಬಿಟ್ಟು ಮಾಡಿಕೊಟ್ಟಿದ್ದಾಯ್ತು. ಚೆನ್ನಾಗಿದೆ, ಏನಾದರೂ ಮಾಡಿಡೋಕ್ಕೆ. ಹಾಳು ಮಾಡಬೇಡಿ, ಏನಾದ್ರು ಮಾಡಿದ್ರೆ ಚೆನ್ನಾಗಿರುತ್ತೆ. ತಗೊಳ್ಳಿ. ಸೊ ಈ ಥರ ಇದರೊಳಗೆ ಆ್ಯಪಲ್, ಪೇರ್ ಅಥವಾ ಆರೆಂಜಸ್ ಏನಾದರೂ ಇಡ್ಬೋದು. ಅದ್ರ ಮೇಲೆ ಹಿಂಗೆ ಲಿಡ್ ಬರುತ್ತೆ, ಇದನ್ನ ಇಲ್ಲಿ ಫಿಕ್ಸ್ ಮಾಡಿಬಿಟ್ಟು ಹಿಂಗಿಟ್ರೆ ಇಲ್ಲಿ ಬನಾನಾ ಇಡ್ಬೋದು. ಸೊ ನೋಡ್ತಾ ಇರ್ಬೋದು, ಈ ರೀತಿ ಇದೆ. ಸೊ ಸದ್ಯಕ್ಕೆ ಹಿಂಗಿದೆ, ಇಲ್ಲಿ ಗ್ಯಾಪು ಇದೆ, ಗಾಳಿ ಆಡುತ್ತೆ ಆ ಕಡೆ ಈ ಕಡೆ. ಆಕ್ಚುಲಿ ಮೇಸಿಸ್ ಅಲ್ಲಿ ತುಂಬಾನೇ ಆಫರ್ಸ್ ಇತ್ತು, ಬಟ್ಟೆಗಳು ಸಿಕ್ಕಾಪಟ್ಟೆ ಇತ್ತು. ನಮ್ಗೆ ಟೈಮ್ ಇರಲಿಲ್ಲ, ಶಾಪಿಂಗ್ ಮಾಡೋ ಪೇಷನ್ಸ್ ಇರಲಿಲ್ಲ, ಮುಂದಾಗುತ್ತೆ. ಸೊ ಇದು ನೋಡ್ತಾ ಇರ್ಬೋದು, ಇದು ಬಂಗಾರಿಗೆ ಜೀನ್ಸ್ ಪ್ಯಾಂಟ್ ತಗೊಂಡಿದ್ದು, ಇಷ್ಟ ಆಯಿತು, ಅವಳು ಕರೆಕ್ಟಾಗೂ ಆಯಿತು ಅಂತ ಹೇಳ್ಬೋದು. $78 ಇದು. ನಮಗೆ ಆಫರ್ ಪ್ರೈಸ್ ಬಂದು $19.99 ಅಂದರೆ $20ಗೆ ಸಿಕ್ತು. ಬ್ರ್ಯಾಂಡೆಡ್ ಜೀನ್ಸ್ಗಳೆಲ್ಲ ತಗೊಬೇಕು ಅಂತಂದ್ರೆ, ಎಸ್ಪೆಷಲಿ ಜೀನ್ಸ್ಗೆ ಬ್ಲ್ಯಾಕ್ ಫ್ರೈಡೆ ಟೈಮಲ್ಲಿ ನಾವು ಶಾಪ್ ಮಾಡಿದ್ರೆ ಕಮ್ಮಿಗೆ ಸಿಗುತ್ತೆ. ಇಲ್ಲ ಅಂತಂದ್ರೆ $40+ ಇರುತ್ತೆ ಯಾವಾಗಲೂ ಜೀನ್ಸ್ಗಳ ಪ್ರೈಸು, ಅಷ್ಟೊಂದು ಕೊಡೋಕ್ಕಾಗೋದಿಲ್ಲ. ನೆಕ್ಸ್ಟ್ ನಾನು ಈ ಥರ ಒಂದು ಶರ್ಟ್ ತೊಗೊಂಡೆ. ನಾನು ಇವಾಗ ಹಾಕಿದ್ದೀನಲ್ವಾ, ಈ ಥರ ನಂಗೆ ತುಂಬ ಇಷ್ಟ ಆಗುತ್ತೆ, ಕಂಫರ್ಟ್ ಆಗಿರುತ್ತೆ. ಹಾಗಾಗಿ ಈ ಥರ ಒಂದು ಸಾಫ್ಟ್ ಮೆಟೀರಿಯಲ್ ಕೂಡ ಈ ಥರ ಒಂದು ಬ್ಲೂ ಕಲರ್ ತಗೊಂಡೆ. ಇದಕ್ಕೆ ಮ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟು ಇದೊಂದು ಪ್ಯಾಂಟ್ ತಗೊಂಡೆ. ಇದು ನನಗೆ $17ಗೆ ಸಿಕ್ತು. ನನ್ನ ಹತ್ರ ಇಂಡಿಯಾದಲ್ಲಿ ಇರ್ಬೇಕಾದ್ರೆ ಇತ್ತು, ಜಾಗರ್ಸ್ ಇರಲಿಲ್ಲ, ಹಾಗಾಗಿ ಇದೊಂದು ಜಾಗರ್ ತಗೊಂಡೆ. ಕ್ರೀಮ್ ಕಲರ್ ಮತ್ತೆ ಬ್ಲೂ ಸೆಟ್ ಆಗುತ್ತೆ ಅಂತ. ಮತ್ತೆ ವೈಟ್ ಟಿ ಶರ್ಟ್ಗಳಿಗೂ ಕೂಡ ನನ್ನ ಹತ್ರ ವೈಟ್ ಶರ್ಟ್ಸ್ ಜಾಸ್ತಿ ಇದೆ, ಮ್ಯಾಚ್ ಆಗುತ್ತೆ ಅನ್ನೋದಕ್ಕೋಸ್ಕರ ತಗೊಂಡೆ. ಆಮೇಲೆ ಇದು ಬಂದು ನನಗೆ ತಗೊಂಡಿದ್ದು ನೀ ಲೆಂತ್ ಇದೆ, ತುಂಬಾ ಶಾರ್ಟ್ಸು ತುಂಬಾ ಶಾರ್ಟ್ ಆಗಿ ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀ ಲೆಂತ್ ಎಲ್ಲ ತಗೊಂಡಿದ್ದೀನಿ. ವೈಟ್ ಶೂಸ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಜೀನ್ಸ್ ಡೆನಿಮ್.
ಸೊ ಇದು ನನಗೆ ತೊಗೊಂಡಿದ್ದು. ಇನ್ನೊಂದು ಇದು ಮೇಸಿಸಲ್ಲೇ ನನಗೆ ಎಗ್ ಆಮ್ಲೆಟ್ ಅಲ್ಲಿ ಹಾಕೋದಕ್ಕೆ ದೋಸೆ ಚಪಾತಿ ತವಾದಲ್ಲೇ ಹಾಕ್ತಾ ಇದ್ದೆ. ಮೊದಲು ನಾನ್ ಸ್ಟಿಕ್ ಎಲ್ಲ ಇತ್ತು, ಅದನ್ನು ಬಿಸಾಕ್ಬಿಟ್ಟೆ ಅಲ್ವಾ, ಹಾಗಾಗಿ ಇವಾಗ ಕಾಸ್ಟ್ ಐರನ್ದೇ ತೊಗೊಂಡಿದ್ದೀನಿ. ಬರೀ ಎಗ್ ಅಥವಾ ಏನಾದರೂ ಒಂದು ಸ್ಟಿರ್ ಫ್ರೈ ಮಾಡೋದಕ್ಕೆ ತುಂಬ ಕಮ್ಮಿ ಸಿಕ್ತು ಅಂತಲೇ ಹೇಳ್ಬೋದು. $7 ಆಯಿತು ಇದು ಕಾಸ್ಟ್ ಐರನ್. H&Mಗೆ ಹೋಗಿದ್ವಿ. H&Mಗೆ ಮೇಸಿಸಲ್ಲಿ ಏನು ಹೋಗಿದ್ವಿ ನೀವು ನೋಡಿದ್ರಿ ಅನ್ಸುತ್ತೆ. ಅದು ಒಂದು ಮಾಲು, ಎಲ್ಲ ಕಡೆ ಒಂದಷ್ಟು ಶಾಪ್ಸ್ ಇರುತ್ತೆ ಒಳಗೆ. ಸೊ ಹಾಗಾಗಿ H&Mಗೆ ಹೋಗಿದ್ವಿ. ನಮಗೆ ಪುಲೋವರ್ಸ್ ಬೇಕಾಗಿತ್ತು. ತುಂಬಾ ಆಪ್ಷನ್ಸ್ ಇತ್ತು. ನಾನು ಹೇಳಿದ್ರೆ ಪೇಷನ್ಸ್ ಇರಲಿಲ್ಲ. ಒಂದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಈ ಥರ ಪುಲೋವರ್ ಚೆನ್ನಾಗಿದೆ ನನಗೆ. ನಾನು ಇದನ್ನು ತೊಗೊಂಡೆ. ಬಂಗಾರು ಇವಾಗ ಹಾಕೊಂಡಿದ್ದಾಳಲ್ಲ ಹುಡುಗಿರ ಜಾಕೆಟ್, ಅದನ್ನು ತೊಗೊಂಡು. ಆದ್ಯಂಗೆ ಅವಳ ಸೈಜ್ ಇರಲಿಲ್ಲ ನಮಗೆ. ತುಂಬ ಪುಟ್ಟದಿರ್ತಿತ್ತು, ಇಲ್ಲ ತುಂಬ ದೊಡ್ಡದಿರ್ತಿತ್ತು. ಮತ್ತು ಈಗಲೇ ಜಾಕೆಟ್ಸ್ ಎಷ್ಟೊಂದು ಇದೆ ಅವಳ ಹತ್ರ. ಸೊ ಹಂಗಾಗಿ ಹುಡಿ ತೊಗೊಂಡಿದ್ದು. ಅವಳು ಇಷ್ಟ ಹುಡಿ ಬೇಕಂತ ಕೇಳಿದ್ಲು ಅಲ್ಲೇ ಇನ್ಸ್ಟೆಂಟ್ ಆಗಿ. ಸೊ ಇದು ಚೆನ್ನಾಗಿತ್ತು, ಅವಳು ಸೂಟ್ ಆಯಿತು. ಅವಳು ನೆನ್ನೆ ಅಲ್ಲಿಗೆ ಹಾಕೊಂಡಾಗಿಂದ ಇವಾಗವರೆಗೂ ಸ್ವಲ್ಪ ಹೊತ್ತು ಅಲ್ಲಿ ಕೊಟ್ಟಿದ್ಲು ಆಶ್ಲೇನಲ್ಲಿ. ಇವಾಗ ಆದ್ಯಂಗೆ ಚಳಿ ಅಂತ ಹೇಳ್ಬಿಟ್ಟು ರೂಮ್ ಸ್ಟುಗೋನಲ್ಲಿ. ಸೊ ಇವಾಗವರೆಗೂ ಬಿಚ್ಚೇ ಇಲ್ಲ, ಹಾಗೆ ಹಾಕೊಂಡಿದ್ದಳು. ಅಷ್ಟು ಇಷ್ಟ ಆಗೋಯ್ತಂತೆ. ಸೊ ಚೆನ್ನಾಗಿತ್ತು. ಆದ್ಯಂಗೆ ಇತ್ತು ಸುಮಾರಷ್ಟು. ಇನ್ನು ಜಾಕೆಟ್ಸ್ ಈಗ ರೀಸೆಂಟಾಗಿ ತೊಗೊಂಡಿದ್ದೆಲ್ಲ. ಬೇಗ ಬೇಗ ಬೆಳೀತಾ ಇದ್ದಾರೆ ಮಕ್ಕಳಂತೂ. ಅಟ್ಲೀಸ್ಟ್ ಬಂಗಾರದಾರೆ ಆದ್ಯಂಗೆ ಹಾಕೊಬೋದು. ಆದ್ಯಂದು ಬೇಗ ಟೈಟ್ ಆಗೋಗುತ್ತೆ. ಹಾಗಾಗಿ ಅವ್ರು ಜಾಸ್ತಿ ಇರೋದ್ರಿಂದ ತೊಗೊಂಡಿಲ್ಲ ಅಂತಲೇ ಹೇಳ್ಬೋದು. ಸೊ ನೋಡೋಣ. ಮತ್ತೆ ಇದನ್ನು ತೊಗೊಂಡಿದ್ದು ಇದರಿಂದ $60 ಆಗ್ತಾ ಇತ್ತು. ನಂದು ಬಂಗಾರದ್ದು ಎರಡರಿಂದ, ಒಂದು ಪುಲೋವರ್ ಮತ್ತು ಅವಳು ಹುಡುಗಿರ ಜಾಕೆಟ್ ಅಂತ ಹೇಳಿದೆ ಅಲ್ವಾ. ಅದರಿಂದ ನಮಗೆ ಮೇಲ್ ID ಫಿಲ್ ಮಾಡೋಕ್ಕೆ ಹೇಳಿದ್ರು, ಮಾಡಿದೆ. ಅದಾದಮೇಲೆ ಬರ್ಡೇ ಡೇಟ್ ಕೊಡಿ, ಬರ್ಡೇ ಡೇಟ್ ಮೆನ್ಷನ್ ಮಾಡಿದ್ರೆ ಬರ್ತಾರೆ ಅಂತ ಹೇಳ್ಬಿಟ್ಟು ಇನ್ನೂ ಆಫರ್ ಜಾಸ್ತಿ ಕೊಡ್ತೀವಿ ಅಂತ ಹೇಳಿದ್ರು. ಸೊ 30% ಆಫು ಪ್ಲಸ್ 10%. ಸೊ ಟೋಟಲ್ 40% ಸಿಕ್ತು ನಮಗೆ. ಹಾಗಾಗಿ ಬಿಲ್ ಬಂದು $30 ಆಯಿತು ಅಂತ ಹೇಳ್ಬೋದು. ನಮಗೆ ಆಫ್ ಬಂತು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಷ್ಟು $58 ಇಂದ 30ಗೆ ಬಂತು ನಮಗೆ. ಈಗ ಒಳ್ಳೆ ಡೀಲ್ ಅಂತ ಅನ್ನಿಸ್ತು. ಮೊದಲೇ ನಮ್ಗೆ ಈ ಪ್ಲಾನ್ ಇದ್ದಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಶಾಪಿಂಗ್ ಮಾಡ್ಬೋದಾಗಿತ್ತು ಅಂತೆಲ್ಲ ಅನ್ನಿಸ್ತಾ ಇತ್ತು. ಮತ್ತೆ ಹಸ್ಬೆಂಡ್ ಹೇಳಿದ್ರು ಬೇಕಂದ್ರೆ ಇನ್ನೊಂದ್ಸರಿ ಹೋಗು ಅಂತ ಹೇಳ್ಬಿಟ್ಟು. ನಾನು ಹೇಳಿಲ್ವಾ, ಒಂದು ಕಡೆ ಈ ಲಗೇಜ್ಗಳು ಕ್ಯಾರಿ ಮಾಡಬೇಕು, ಈ ಬಾಕ್ಸ್ಗಳು ವೆಯ್ಟ್ ಜಾಸ್ತಿ ಆಗ್ಬಿಟ್ಟಿತ್ತು. ಅದ್ರ ಜೊತೆಗೆ ಅದನ್ನ ಇಟ್ಕೊಂಡು ಮತ್ತೆ ತುಂಬ ಕ್ರೌಡ್ ಬೇರೆ ಇರುತ್ತಲ್ವ, ಅಷ್ಟು ಪೇಷನ್ಸ್ ಇರೋದಿಲ್ಲ ಅಂತಲೇ ಹೇಳ್ಬೋದು. ಮಕ್ಕಳಿಲ್ಲ ಅಂತ ಅಂದರೆ ನಾನು ಒಬ್ಬಳೇ ಹೋದರೆ ಶಾಪಿಂಗ್ ಮಾಡ್ಬಿಡ್ತೀನಿ ಬೇಗ ಬೇಗ. ಇಲ್ಲಿ ನಂಗೆ ಆಗ್ತಾಯಿಲ್ಲ. ಇಂಡಿಯಾದಲ್ಲಿ ಹೋದ್ರೆ ನನಗೆ ಏನು ಬೇಕಾದ್ರೆ ನಾನು ಆರಾಮಾಗಿ ಶಾಪಿಂಗ್ ಮಾಡ್ಬೋದಾಗಿತ್ತು. ಸೊ ನೋಡೋಣ. ಇಷ್ಟೇ, ತುಂಬ ಸಿಂಪಲ್ ಶಾಪಿಂಗ್. ಮೇನ್ ಏನಂತ ಅಂದರೆ ಫರ್ನಿಚರ್ಗೆ ಹೋಗಿದ್ದು, ಫರ್ನಿಚರ್ ಔಟ್ಲೆಟ್ ಮಾಲ್ಗಳಿಗೆ. ಆಶ್ಲೇಗೆ ಹೋದ್ವಿ, ರೂಮ್ಸ್ ಟುಗೋ ಕಿಡ್ಸ್ಗೆ ಹೋದ್ವಿ, ರೂಮ್ಸ್ ಟುಗೆ ಹೋದ್ವಿ. ಇವಾಗ ಮತ್ತೆ ನಾನು NFMಗೆ ಹೋಗಬೇಕು, ಅದಕ್ಕೋಸ್ಕರ ರೆಡಿ ಆಗಿದ್ದೀನಿ. ಮಕ್ಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ, ನಾನು ಹಸ್ಬೆಂಡ್ ಹೋಗ್ತಾ ಇದ್ದೀವಿ. ಬೇಗ ಬೇಗ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಮನೇಲಿ ಬೆಳಗ್ಗೆ ತಿಂಡಿಗೆ ಪನ್ನೀರ್ ಫ್ರೈ ಮಾಡಿ ದೋಸೆ ಮಾಡಿದ್ದೆ. ಸೊ ಎಲ್ಲರೂ ಅದನ್ನೇ ತಿಂದ್ವಿ. ಇವಾಗ ಮಧ್ಯಾಹ್ನಕ್ಕೆ ಹೀರೆಕಾಯಿ ಸಾರು ಮಾಡಿ ಅನ್ನ ಮಾಡಿಟ್ಟಿದ್ದೀನಿ. ಇವಾಗ ಅವ್ರು ತಿಂತಾರೆ, ಹಾಕೊಟ್ಬಿಟ್ಟು ಹೋಗ್ತೀನಿ. 12:45 ಆಗೋಯ್ತು. ಇನ್ನೇನು 1 ಗಂಟೆಗೆ ಅವ್ರಿಗೆ ಊಟ ಹಾಕೊಟ್ಬಿಟ್ಟು ಹೊರಡೋದಷ್ಟೇ. ಬೇಗ ಬೇಗ ಮುಗಿಸ್ಕೊಂಬರೋಣ ಅಂತ. ಕಾಲು ನೋವು ಅಂತಾರೆ, ಅಷ್ಟೆಲ್ಲ ಸುತ್ಸಕ್ಕೆ ನನಗೂ ಇಷ್ಟ ಇಲ್ಲ. ಸೊ ಇಲ್ಲಿ ಫ್ರೆಂಡ್ ಇರೋದ್ರಿಂದ ಆರಾಮಾಗಿರ್ತಾರೆ, ಮನೇಲಿ ಆಟ ಆಡ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಫೋನ್ ಒಂದು ಇಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಲ್ಲೋಗ್ಬಿಟ್ಟು ಏನು ಡಿಸೈಡ್ ಮಾಡ್ತೀವಿ. ಥ್ಯಾಂಕ್ ಯು, ನೀವು ಕಮೆಂಟಲ್ಲಿ ವಿಡಿಯೋ ನೋಡ್ಬಿಟ್ಟು ಹೇಳಿದ್ದೀರೋ ಒಂದಷ್ಟು ಜನ. ಸೊ ಅದು ಒಂದು ಆಪ್ಷನ್ ಆಗಿ ಇಟ್ಕೊತೀನಿ. ರೂಮ್ಸ್ ಟುಗೋನಲ್ಲಿ ಆಶ್ಲೇನಲ್ಲಿ ನಾನು ವೀಡಿಯೋಸ್ ಮಾಡಿಲ್ಲ. ಯಾಕಂತ ಅಂದರೆ ನಿಮ್ಗೆ ತೋರಿಸಿದ ಪ್ಲೇಸ್ಗಳು ಅದೇ ಫರ್ನಿಚರ್ಸ್ ತೋರಿಸ್ತಾ ಇದ್ರೆ ಬೋರ್ ಆಗುತ್ತೆ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡಿಲ್ಲ. ಥ್ಯಾಂಕ್ ಯು ನಿಮ್ಮ ಎಲ್ಲರ ಕಮೆಂಟ್ಸ್ಗೆ. ಇವತ್ತು ಏನು ತೊಗೊಂಡು ಬರ್ತೀವಿ ಅಥವಾ ಏನು ಡಿಸೈಡ್ ಮಾಡ್ತೀವಿ ಅನ್ನೋ ಗೊತ್ತಿಲ್ಲ, ನೋಡೋಣ. ಓಕೆ ಫ್ರೆಂಡ್ಸ್, ಊಟ ಕೊಟ್ಬಿಟ್ಟು ಅವ್ರಿಗೆ ನಾವು ಬೇಗ ಬೇಗ ಹೊರಡ್ಬಿಡ್ತೀವಿ. ಹಸ್ಬೆಂಡ್ ಪವರ್ ನ್ಯಾಪ್ ಅಂತೆ, ಒಂದು 20 ಮಿನಿಟ್ಸ್ ಮಲ್ಕೊತೀನಿ ಅಂತ ಹೇಳಿದ್ರು. ಹಾಗಾಗಿ ಆ ಗ್ಯಾಪಲ್ಲಿ ವಿಡಿಯೋ ಮಾಡಿಬಿಟ್ಟೆ. ಥ್ಯಾಂಕ್ ಯು, ಬಾಯ್. See you tomorrow. ಕರೆಕ್ಟ್, ಫ್ರೂಟ್ಸ್ ಬನ್ನಿ ತೋರಿಸ್ತೀನಿ. ರೆಡ್ ಆಪಲ್ಸ್ ಇಲ್ಲಿಡಿ, ಓಕೆ, ಗ್ರೀನ್ ಆಪಲ್ಸ್ ಇಲ್ಲಿಡಿ. ಎಲ್ಲಪ್ಪ Time for green apples. No, green apples. ಇಟ್ಟಿರ್ತಾರೆ ತೋರಿಸಿಯಮ್ಮ ಅಂತ. ಇಲ್ಲಿ ನೋಡಿ, ಒಳಗಿಷ್ಟೇ. ಅವ್ರು ಏನು ಇಷ್ಟೊಂದು ತೋರಿಸ್ಬಿಡ್ತಾರೆ, ಇಷ್ಟೊಂದೆಲ್ಲ ಇಡೋಕ್ಕೆ ಆಗೋದಿಲ್ಲ ನಿಜ ಹೇಳಬೇಕು ಅಂತ ಅಂದರೆ. ಹಿಂಗೆ ಪುಟ್ಟದು ಇಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲಾಂದರೆ ದೊಡ್ಡ ಸೈಜ್ ಅದರಲ್ಲಿ ಇಟ್ಟಿರ್ಬೋದು. ಬೇರೆ ಇಟ್ಬಿಟ್ಟು ಇಲ್ಲಿ ಬನಾನಾ, ಎಕ್ಸ್ಟ್ರಾ ಫ್ರೂಟ್ಸ್ ಇಲ್ಲಿ ಇಡ್ಬೋದು. ನೋಡಿ ಈ ಥರ ಇದೆ. ತುಂಬ ಕಮ್ಮಿನೇ ಇಡ್ಸತ್ತೆ, ಇಲ್ಲಾಂದರೆ ಲಿಡ್ ಕ್ಲೋಸ್ ಮಾಡೋಕ್ಕಾಗಲ್ಲ ಜಾಸ್ತಿ ಇಟ್ಟರೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಈ ಥರ ಇಟ್ಟಿದ್ದೆ. ಇಲ್ಲಿಟ್ಟರೆ ಇವಾಗ ನನಗೆ ಅದು ಕಾಣಿಸೋದಿಲ್ಲ. ನನಗೆ ಸಾಲ್ಟ್ ಕೂಡ ತುಂಬ ಹಿಂದೆ ಇದ್ದಂಗಿತ್ತು, ಅದಕ್ಕೋಸ್ಕರ ಇಲ್ಲಿ ಪ್ಲ್ಯಾಂಟ್ ಇಟ್ಬಿಟ್ಟು ಸಾಲ್ಟ್ ಇಲ್ಲಿದೆ. ಇದು ಒಂದು ಸೆಟ್ ಆಯಿತು. ಬೇಕು ಅಂದರೆ ಕ್ಯಾಂಡಲ್ ಇಲ್ಲಿ ಇಡ್ಬೋದು, ಬೇಡ ಕ್ಯಾಂಡಲ್ ಸೆಟ್ ಇಲ್ಲೇ ಇರಲಿ. ಸೊ ಹೀಗೆ
ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ತುಂಬ ಕಮ್ಮಿ ಶಾಪಿಂಗ್ ಮಾಡಿರೋಂಥದ್ದು. ಬರೀ ಓಡಾಡೋದಕ್ಕೆ ಟೈಮ್ ಆಗಿಬಿಡುತ್ತೆ. 1-2 ಅವರ್ ಒಂದೊಂದು ಅಂಗಡಿಲೇ ಆಗಿಬಿಡುತ್ತೆ, ಹಿಂಗಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಅನ್ನ ಮತ್ತು ಸಾಂಬಾರು, ಹೀರೆಕಾಯಿ ಬೇಳೆ ಸಾಂಬಾರು ಮಾಡಿದ್ದೀನಿ. 1 ಗಂಟೆಗೆ ಊಟ ಹಾಕ್ಕೊಟ್ಬಿಟ್ಟು ಇವಾಗ ನೆಕ್ಸ್ಟ್ ನಾವು ನೆಬ್ರಾಸ್ಕಾಗೆ ಫಸ್ಟ್ ಬಂದ್ವಿ. ನೆಬ್ರಾಸ್ಕಾಗೆ ಬಂದ್ವಿ, ಮತ್ತೆ ನೋಡೋಣ ಏನು ಅನಿಸುತ್ತೆ ನಮ್ಗೆ, ಅಲ್ಲೆಲ್ಲ ಕಂಪೇರ್ ಮಾಡಿದ್ದೀವಲ್ವಾ ಅಂತ. ಇಲ್ಲಿ ಒಂದಷ್ಟು ನಾನು ಆಫೀಸ್ ಟೇಬಲ್ಸ್ ನೋಡ್ತಾ ಇದ್ದೆ, ಕಾರ್ಪೆಟ್ಸ್ ನೋಡ್ತಾ ಇರ್ಬೋದು. ಎಷ್ಟು ವೆರೈಟಿ ಕಾರ್ಪೆಟ್ಸ್ ಇದೆ ಗೊತ್ತಾ, ಡಿಫ್ರೆಂಟ್ ರೇಂಜಲ್ಲೂ ಇದೆ, ಪ್ರೈಸ್ ರೇಂಜಲ್ಲಿ. ಬಟ್ ತುಂಬಾ ಎಕ್ಸ್ಪೆನ್ಸಿವ್ ಇರೋದು ಕೂಡ ಇದೆ. ನಮಗೆ ತುಂಬ ಇಷ್ಟ ಆಗೋದು ಬೆಲೆ ಜಾಸ್ತಿ ಇರುತ್ತೆ, ಯಾವಾಗಲೂ ಹಿಂಗೆ ಆಗುತ್ತೆ. ಸೊ ಬಂದ್ವಿ, ಒಂದಷ್ಟು ನೋಡಿದ್ವಿ. ನಾವು ಸರಿ ಅಂದರೆ ಮೊನ್ನೆ ಬಂದಾಗ NFM ಅಲ್ಲಿ ಏನೇನಿತ್ತು ಅದೆಲ್ಲ ಒಂದು 50% ಖಾಲಿ ಆಗಿತ್ತು, ಮತ್ತೆ ರೀಸ್ಟಾಕ್ ಮಾಡಿದರು. ಇವಾಗ ನಾನು ತೋರಿಸಿದ ಮೊದಲು ಇತ್ತು. ಅದಾದಮೇಲೆ ನೆಕ್ಸ್ಟು ಮತ್ತೆ ನಾವು ಇಲ್ಲೇ ಒಂದು ಹತ್ರದಲ್ಲಿ ಒಂದು 7 ಮಿನಿಟ್ಸ್ ದೂರದಲ್ಲಿರೋ ಅಂಥ ಆಶ್ಲೆಗೆ ಬಂದ್ವಿ. ಅಲ್ಲಿಗೆ ಬಂದ್ಬಿಟ್ಟು ನೋಡೋಣ ಹೇಗಿದೆ ಅಂತ ಅಂದ್ಕೊಂಡು ಬಂದಿದ್ದು. ಬಟ್ ಇಲ್ಲೇ ತುಂಬಾ ಇಷ್ಟ ಆಗೋಯ್ತು ನಮಗೆ. ಕೂತ್ಕೊಂಡು ಎಲ್ಲ ಬುಕ್ಕು ಮಾಡಿಬಿಟ್ವಿ. ಇನ್ನು ಪಕ್ಕದಲ್ಲೇ ಇಲ್ಲಿ ಐಕ್ಯಾ ಇದೆ. ನಾನು ಇವತ್ತುವರೆಗೂ ಬೆಂಗಳೂರಲ್ಲೂ ಐಕ್ಯಾಗೆ ಹೋಗಿಲ್ಲ, ಇಲ್ಲೂ ಐಕ್ಯಾಗೆ ಹೋಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನೋಡ್ತೀನಿ, ಹೋದರೆ ವಿಡಿಯೋ ಮಾಡ್ತೀನಿ ಖಂಡಿತ. ಸೊ ನೋಡ್ತಾ ಇರ್ಬೋದು, ಬುಕ್ಕಿಂಗ್ ಎಲ್ಲ ಮಾಡಿದ್ವಿ. ಸಿಕ್ಕಾಪಟ್ಟೆ ಟೈಮ್ ಇದರಲ್ಲೇ ಆಗೋಯಿತು. ಫಸ್ಟು ಸೆಲೆಕ್ಟ್ ಮಾಡೋದಕ್ಕೆ ಅದಾದಮೇಲೆ ಅವರು ಬಿಲ್ ಮಾಡಿ ಎಲ್ಲ ಕಂಪ್ಲೀಟಾಗಿ ಅದೊಂದು ಪ್ರೋಸೆಸ್ಸೇ ತುಂಬ ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬೋದು. ಹಾಗೆ ಈ ವಿಡಿಯೋ ನೋಡ್ತಾ ಇದ್ದೀರಲ್ವಾ, ನೀವುಗಳು ನಾನು ಆಗಲೇ ಕೇಳಿದ್ದೀನಿ, ಒಂದಷ್ಟು ಕಮೆಂಟ್ಸ್ ಕಳಿಸಿ ಯಾವ್ದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅಂದರೆ ಆ ಟೈಮಲ್ಲಿ ಇಷ್ಟು ಮಿನಿಟಲ್ಲಿ ಇಷ್ಟು ಸೆಕೆಂಡ್ಸಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನನಗೆ ಒಂದು ಕಮೆಂಟ್ಸಲ್ಲಿ ತಿಳಿಸಿ. ನಾನು ಕೂಡ ನೋಡ್ತೀನಿ. ನನಗನ್ಸುತ್ತೆ ವಿಡಿಯೋದಲ್ಲಿ ಚೆನ್ನಾಗೇ ಬಂದಿದೆ ಕ್ಲಾರಿಟಿ ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಿತ್ತು. ನನಗೆ NFM ಅಲ್ಲಿ ಮತ್ತು ರೂಮ್ಸ್ ಟು ಗೋನಲ್ಲಿ ಕಂಪೇರ್ ಮಾಡಿ ನೋಡಿದಾಗ ನನಗೆ ಯಾಕೋ ಅಲ್ಲಿ ಇಷ್ಟ ಆಗಲಿಲ್ಲ, ಇಲ್ಲೇ ಇಷ್ಟ ಆಯಿತು. ಮೇ ಬಿ ಬೆಡ್ ಫ್ರೇಮ್ಸ್ ಇಂದ ಅನಿಸುತ್ತೆ, ಬೇರೆ ಫರ್ನಿಚರ್ಸು ಮೇ ಬಿ ಚೆನ್ನಾಗಿರ್ಬೋದೇನೋ. ನಾವು ಇದೇ ಫಸ್ಟು ಪ್ರಿಯಾರಿಟಿ ಇದ್ದಿದ್ದರಿಂದ ನಮಗೆ ಇಲ್ಲಿ ಇಷ್ಟ ಆಯಿತು ಅಂತ ಹೇಳ್ಬೋದು. ಹಾಗೆ ನನಗೆ ಮೊನ್ನೆ ಕಮೆಂಟ್ಸ್ ಕೂಡ ಮಾಡಿದ್ರಿ, ರೂಮ್ಸ್ ಟು ಗೋನಲ್ಲಿ ನಾವು ತಂದು 1-2 ತಿಂಗಳಲ್ಲೇ ಹಾಳಾಗೋಯಿತು, ಆ್ಯಶ್ಲೆ ನಾನು ನೋಡಿ ಅಂತ ಕಮೆಂಟ್ಸ್ ಮಾಡಿದ್ರಿ. ಆ ಕಮೆಂಟ್ ನೀವು ಮಾಡಿ ಟೈಮಲ್ಲಿ ನಾನು ಇಲ್ಲೇ ಇದ್ದೆ. ಸೊ ಅದಾದಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ ಬರೀ ಫರ್ನಿಚರ್ಸ್ ಅಲ್ದಿರೋ ಮ್ಯಾಟ್ರಸಸ್ ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಆದರೆ ಎಲ್ಲ 1 ಲಕ್ಷ 2 ಲಕ್ಷ ಈ ಥರನೇ ಇರುತ್ತೆ ಅಂತ ಹೇಳ್ಬೋದು. ಇದನ್ನ ನೋಡಿದಾಗ ಅನ್ಸುತ್ತೆ ಫರ್ನಿಚರ್ಗೆ ಯಾಕೆ ಅಷ್ಟೊಂದು ದುಡ್ಡು ಇಡಬೇಕು, ಅದನ್ನು ಸ್ವಲ್ಪ ಕಮ್ಮಿ ಫರ್ನಿಚರ್ಸೇ ತೊಗೊಂಡು ಒಳ್ಳೆ ಬೆಡ್ ಹಾಕಿದ್ರೆ ಮಕ್ಕಳು ಆರಾಮಾಗಿ ನಿದ್ದೆ ಮಾಡ್ತಾರಲ್ವಾ ಅಂತ ಒಂದು ಕಡೆ ಅನಿಸುತ್ತೆ. ಸೊ ನೋಡ್ತಾ ಇರ್ಬೋದು, ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂತ ಅಂದರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಒಳ್ಳೆ ಬೆಡ್ ಒಳ್ಳೆ ಪೋಸ್ಚರ್ ಇಲ್ಲ ಅಂದರೆ ಏನೆಲ್ಲ ಆಗುತ್ತೆ ಅಂತ ಅಲ್ಲಿ ಫೋಟೋ ಹಾಕಿದ್ದಾರೆ. ಮಕ್ಕಳನ್ನ ಕರ್ಕೊಂಡು ಬರ್ದಿರೋದು ಒಳ್ಳೇದಾಯಿತು. ನನಗಂತೂ ಬೆಡ್ ಚೆನ್ನಾಗಿದೆ, ಒಳ್ಳೆ ನಿದ್ದೆ ಬರ್ತಾ ಇದೆ. ನಾನು ಅದೇ ಹೇಳ್ತಾ ಇದ್ದೆ, ಎಲ್ಲರೂ ಹೋಗಿ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಹೊರಟೋದ್ರು ಲಾಕ್ ಆಡ್ಕೊಂಡು, ನಾನು ಎದುರ್ಕೊಳ್ಳಲ್ಲ, ಅಷ್ಟು ನಿದ್ದೆ ಬರ್ತದೆ, ನಾನು ಮಲ್ಕೊಂಡ್ಬಿಡ್ತೀನಿ ಅಂತ. ಸೊ ಮಕ್ಕಳು ಆರಾಮಾಗಿ ಆಟ ಆಡ್ಕೊಂಡಿದ್ದಾರೆ. ಅವ್ರು ಬರ್ತಿದ್ದು ಒಳ್ಳೇದಾಯಿತು, ಇಷ್ಟು ಟಯರ್ಡ್ ಆಗಿಬಿಟ್ಟಿರ್ತಿದ್ರು ಅಂತ ಹೇಳೋಕ್ಕಾಗೋದಿಲ್ಲ ನನಗೆ. ಓಕೆ ಫ್ರೆಂಡ್ಸ್, ಇನ್ನೇನಾಯಿತು ಬಿಲ್ಲಿಂಗ್ ಮುಗಿಸ್ಕೊಂಡು ಹೋಗೋದು. ನಮಗೆ ಈ ಐಟಮ್ಸ್ ಏನಿದ್ರು ಜಾನ್ವರಿನಲ್ಲಿ ಬರುತ್ತಂತೆ. ಸೊ ಜಾನ್ವರಿವರೆಗೂ ವೆಯ್ಟ್ ಮಾಡಬೇಕು ಹಾಗೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಇವಾಗ ಏನು ಕಾಣಿಸಿದೆಯಲ್ಲ ಡಾರ್ಕ್ ಸರ್ಕಲ್ಸು ಇಷ್ಟೇ ಇರುತ್ತೆ. ಈ ಲೈಟಲ್ಲಿ ನೀಟಾಗಿದ್ರೆ ಮೇ ಬಿ ನಾನು ಆ ಡಾರ್ಕ್ ಇದ್ರಲ್ಲಿ ಮಾಡೋದ್ರಿಂದ ಅದು ಆ ಶ್ಯಾಡೋ ಸ್ವಲ್ಪ ಹಂಗೆ ಸರ್ಕಲ್ಸ್ ಜಾಸ್ತಿ ವಿಡಿಯೋದಲ್ಲಿ ಕಾಣಿಸುತ್ತೆ ಅಂತ ಅನ್ಕೋತೀನಿ. ಬಟ್ ಇಷ್ಟೇ ಇರೋದು ಇವಾಗ ನನಗೇನು ಆ್ಯಕ್ಚುಲ್ ಆಗಿ ಕಾಣಿಸ್ತಿದೆಯಲ್ಲ ವಿಡಿಯೋದಲ್ಲಿ ಫೋನಲ್ಲಿ. ಸೊ ಇಷ್ಟೇ ಇರೋದು. ಬಟ್ ಮೇ ಬಿ ಅದೇ ಇನ್ಮೇಲೆ ಲೈಟ್ ಬ್ರೈಟಾಗಿ ಹಾಕ್ಕೊಂಡು ವಿಡಿಯೋ ಮಾಡಬೇಕು ಅಂತ ಅನ್ಕೋತೀನಿ. ಸೊ ಹಿಂಗೆ ನಾನು ಯಾವುದೋ ಅಡಿಷ್ನಲ್ ಸೆಟ್ಟಿಂಗ್ಸ್ ಎಲ್ಲ ಇಟ್ಕೊಂಡಿಲ್ಲ ಮನೇಲಿ, ನಿಮಗೆ ಗೊತ್ತಿರುತ್ತೆ. ನಾನು ಒಂದು ಎಡಿಟಿಂಗ್ಗಳು, ಎಕ್ಸ್ಟ್ರಾ ಕ್ಯಾಮ್ರಾಗಳು, ಅದು ಇದು ಆ ಥರದ್ದೆಲ್ಲ ಏನೂ ಇಟ್ಕೊಂಡಿಲ್ಲ. ಜಸ್ಟು ಸುಮ್ಮನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ವೀಡಿಯೋಸ್ ಅಷ್ಟೇ ಹಾಗೆ. ಸೊ ಹಿಂಗೆ ಎಲ್ಲ ಬುಕ್ಕಿಂಗ್ ಎಲ್ಲ ಆಯಿತು. ಇವಾಗ ಯಾರೋ ಕಮೆಂಟ್ ಮಾಡಿರೋದು, ಸೀಮಾ ಗಣೇಶ್ ಅವರು ಕಮೆಂಟ್ ಮಾಡಿದ್ರು. ಸೊ ಹುಷಾರು, ಇನ್ಮೇಲಿಂದ ಚೇಂಜಸ್ ಆಗ್ಬೋದು, ವೀಸಾದು ಅದು ಇದು ಅಂತೆಲ್ಲ ಹೇಳ್ಬಿಟ್ಟು. ಯಾಕಂದರೆ ಬಿಫೋರ್ ಬೈಯಿಂಗ್ ದ ಫರ್ನಿಚರ್ಸ್ ಬಿ ಕೇರ್ಫುಲ್ ಅನ್ನೋ ಥರ ಇತ್ತು ಆ ಮೆಸೇಜು. ಸೊ ಆ್ಯಕ್ಚುಲಿ ನಾನು ಹೇಳಿದೆ, ಓಕೆ ಆ್ಯಕ್ಚುಲಿ ನಿಮ್ಮ ಹತ್ರ ವಾಟ್ಸಪ್ ನಂಬರ್ ಇದೆ, ನಂಗೆ ವಾಟ್ಸಪ್ಪಲ್ಲೇ ಕಳಿಸಿ ಅಂತ. ಇಷ್ಟೊತ್ತು ಈ ಫರ್ನಿಚರ್ಸ್ನ ಬುಕ್ ಮಾಡೋಕ್ಕೂ ಮೊದಲು ಸೇಮ್ ಡಿಸ್ಕಷನ್ ನಡೀತಾ ಇತ್ತು. ಹಸ್ಬೆಂಡ್ ಹೇಳ್ತಾನೆ ಇದ್ರು, ಬಂದಿರೋದು ಟ್ರಂಪ್, ಯಾವಾಗ ಏನು ಚೇಂಜ್ ಮಾಡಿದ್ರು ಮಾಡ್ಬೋದು. ಸೊ ಹುಷಾರು, ಏನಾದರೂ ಬೈ ಮಾಡೋಕ್ಕೆ ಮೊದಲು ಅಂತ, ತೊಗೊಳೋದಕ್ಕೆ ಮೊದಲು ಇಷ್ಟೊಂದು ಲಕ್ಷಗಳು ಕೊಟ್ಬಿಟ್ಟು. ಈಗ ಆಲ್ಮೋಸ್ಟ್ ಎಷ್ಟಾಗಿದೆ ಗೊತ್ತಾ, ಒಂದು 7-8 ಲ್ಯಾಕ್ಸ್ ಮೇಲಾಗಿದೆ ಬರೀ 2 ರೂಮ್ಗೆ ಮತ್ತು ಡೈನಿಂಗ್ ಏರಿಯಾಗೆ. ಹಾಗೆ ಒಂದು ಮಿರರು, ಒಂದು ಕನ್ಸೋಲ್ ಟೇಬಲ್ಗೆ ಅಷ್ಟೇ ಇನ್ನು ಇದೆ. ಸೊ ಅದಕ್ಕೆ ಈ ಥರ ಒಂದು ಕಮೆಂಟ್ ಬಂದಿತ್ತು, ಏನು ಮಾಡೋಕ್ಕಾಗಲ್ಲ. ಹಂಗೆ ಅಂತ ಎದುರ್ಕೊಂಡಿದ್ರೆ ಎಲ್ಲರೂ ಯಾವಾಗಲೂ ಹೊರಟೋಗ್ಬಿಟ್ಟಿರೋರು, ಅಥವಾ ಏನೂ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ, ಹಂಗಾಗ್ತಿತ್ತು. ಏನೋ ಗೊತ್ತಿಲ್ಲ, ನಾವೇ
ಯಾವಾಗ ಇರ್ತೀವಿ ಯಾವಾಗ ಬರ್ತೀವಿ ಅಂತ ಗೊತ್ತಿಲ್ಲ. ಮೇ ಬಿ ನಾವೇ ಇಂಡಿಯಾಗೆ ಬಂದ್ಬಿಡ್ಬೋದು ಬೇಗ ಅಂದ್ಕೊತಿದ್ದೀವಿ. ಇಲ್ಲ ಗೊತ್ತಿಲ್ಲ ಏನು ಮಾಡ್ತೀವಿ ಅಂತ, ಎಲ್ಲ ಮಕ್ಕಳ ಮೇಲೆ ಡಿಪೆಂಡ್. ಓಕೆ ಫ್ರೆಂಡ್ಸ್, ಮತ್ತೆ ಆಮೇಲೆ ಸಿಗ್ತೀನಿ. ನಾನು ಮತ್ತು ಹಸ್ಬೆಂಡ್ ಇಬ್ಬರು ಬೆಳಗ್ಗೆ ದೋಸೆ ತಿಂದಿದ್ದು ಒಂದು 11:30 ಟೈಮಲ್ಲಿ. ಅದಾದಮೇಲೆ ಅಡುಗೆ ಎಲ್ಲ ಮಾಡಿದ್ವಿ, ಆದರೆ ಹೊಟ್ಟೆ ಹಶ್ವಿರಲಿಲ್ಲ ಅಂತ ಬಂದ್ಬಿಟ್ವಿ. ಆದರೆ ರಾತ್ರಿಗೆ ಆಗೋಗಿದೆ, ಅಷ್ಟು ಹೊಟ್ಟೆ ಹಶ್ವಾಗ್ತಾ ಇತ್ತು. ನಮಗಂತೂ ಏನೂ ತಿಂದಿರಲಿಲ್ಲ, ಬರೀ ನೀರು ಕುಡ್ಕೊಂಡಿದ್ವಿ. ಸೊ ಇಲ್ಲೇ ಒಂದು ಕಡೆ ಫ್ರಿಸ್ಕೋನಲ್ಲಿ ಆ್ಯಕ್ಚುಲಿ ಇದು ಸಬ್ಜಿ ಮಂಡಿ ಇತ್ತು, ಅಲ್ಲಿ ತೊಗೊಂಡು ಮಡ್ರಾಸ್ ಕೆಫೆ ಅಂತ ಕಾಫಿ ಅಂತ ಸಖತ್ತಾಗಿತ್ತು. ಅವ್ರದ್ದು ಬೆಲ್ಲ ಗೊತ್ತಲ್ವಾ, ಆ ಥರ ಡಾರ್ಕ್ ಕಲರು, ಅದರಲ್ಲಿ ಸ್ವಲ್ಪ ಮಸಾಲೆ ಕೂಡ ಇತ್ತು ಅನ್ಕೋತೀನಿ, ಸಖತ್ತಾಗಿತ್ತು. ಇನ್ನು ಅಲ್ಲಿ ಒಂದಷ್ಟು ತರಕಾರಿ ಎಲ್ಲ ತೊಗೊಂಡ್ವಿ. ಪಕ್ಕದಲ್ಲೇ ಮೀಟ್ ಸ್ಟೋರ್ ಇತ್ತು, ಅಲ್ಲೂ ಕೂಡ ಚಿಕನ್ ಎಲ್ಲ ತೊಗೊಂಡ್ವಿ. ಹಾಗೆ ನನಗೆ ಹೇಳ್ತಿರ್ತೀರಲ್ವಾ, ನೀವು ಕಾಲು ಸೊಪ್ಪು ಕೊಟ್ಟಿಲ್ಲ ಅಂತ ಒಂದಷ್ಟು ಜನ ಹೇಳ್ತೀರಾ. ಇಲ್ಲ, ನಾನು ಪ್ರತಿಯೊಂದು ವೀಡಿಯೋದಲ್ಲಿ ತೋರ್ಸೋಕ್ಕಾಗೋದಿಲ್ಲ ಅಲ್ವಾ, ಇಲ್ಲಿ ಎಷ್ಟೊಂದು ಜನ ವೆಜಿಟೇರಿಯನ್ಸು ಇರೋದ್ರಿಂದ ನಾನು ಅಷ್ಟಾಗಿ ವಿಡಿಯೋ ಶೇರ್ ಮಾಡಿಲ್ಲ ಅಷ್ಟೇ. ವಾಟರ್ ಫಿಶ್ ಕೆಳಗಿರೋ ಸೀ ವಾಟರ್. ಅಲ್ಲಿಂದ ಬಂದಿದ್ದೆ, ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಎಲ್ಲ ಕೆಲಸ ಮುಗಿಸ್ದೆ. ಎಲ್ಲ ಮುಗಿಯೋಷ್ಟರಲ್ಲಿ 12:10 ನೋಡ್ತಾ ಇರ್ಬೋದು, ಅರ್ಧ ರಾತ್ರಿ. ಸೊ ನಾನ್ ಸ್ಟಾಪ್ ನಮ್ಮ ಈ ಥ್ಯಾಂಕ್ಸ್ ಗಿವಿಂಗ್ ಹಾಲಿಡೇಸ್ ಮಕ್ಳಿಗೆ ಏನಿತ್ತು ಅದೆಲ್ಲ ಕೂಡ ಬರೀ ಶಾಪಿಂಗಲ್ಲೇ ಕಳೆದ್ವಿ. ಹಸ್ಬೆಂಡ್ಗೂ ಕೂಡ ರಜಾ ಇತ್ತು, ಗುರುವಾರ ಶುಕ್ರವಾರ ಎಲ್ಲ ಬರೀ ಶಾಪಿಂಗ್ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು ಸಬ್ಜಿ ಮಂಡಿಯಿಂದ ನಾನು ತರಕಾರಿಗಳು ಮತ್ತು ಫ್ರೂಟ್ಸ್ ಅಲ್ಲ ಸಾರಿ ಬರೀ ಬಾಳೆಹಣ್ಣು ತೊಗೊಂಡು ಬಂದಿದ್ದು ಅಷ್ಟೇ. ಮತ್ತು ಈರುಳ್ಳಿ ಖಾಲಿಯಾಗಿತ್ತು, ಇನ್ನು ಸ್ವಲ್ಪ ಇತ್ತು, ಮತ್ತೆ ಇನ್ನೊಂದ್ಸರಿ ಹತ್ರ ಇಲ್ಲ ಅಲ್ವಾ ಹೋಗ್ತಾರಕ್ಕೆ ಅಂತ ಜಾಸ್ತಿನೇ ತೊಗೊಂಡು ಬಂದ್ಬಿಟ್ಟೆ. ಈರುಳ್ಳಿ ಜಾಸ್ತಿ ಇದ್ರೆ ಏನು ಟೆನ್ಷನ್ ಇರಲ್ಲ, ಏನಿಲ್ಲ ಅಂದರೂ ಅಡುಗೆ ಆಗೋಗುತ್ತೆ. ಸೊ ನೋಡ್ತಾ ಇರ್ಬೋದು ಹೇಗಿದೆ ಫ್ರೂಟ್ ಸ್ಟ್ಯಾಂಡ್, ಚೆನ್ನಾಗಿದೆಯಾ ಕಮೆಂಟಲ್ಲಿ ತಿಳಿಸಿ. ಅದಾದಮೇಲೆ ಕಿಚನ್ನು ಕೂಡ ಡಿಶ್ ವಾಷರ್ಗೆ ಹಾಕಿದೆ, ತೊಳೆಯೋ ಪೇಷನ್ಸ್ ಇರಲಿಲ್ಲ ಇವತ್ತು. ಒಂದು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಮಲ್ಕೊಳ್ಳಿಲ್ಲ, ಅದಾದಮೇಲೆ ಬಿಗ್ ಬಾಸ್ ನೋಡಿದೆ, 2:30 ಮಲ್ಕೊಂಡಿದ್ದು. ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಭಾನುವಾರ, ಅಂದರೆ ನಾನು ಇವತ್ತು ಸೋಮವಾರ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ, ನೆನ್ನೆ ಆಗಿರೋ ಅಂಥ ವಿಡಿಯೋನೇ. ಈ ಒಂದು ವಾರ ಫುಲ್ಲು ಹಿಂಗಾಗೋಯಿತು. ನೆಕ್ಸ್ಟ್ ಡೇ ಅಂದರೆ ಇವತ್ತು ಮಂಡೇಯಿಂದ ಸ್ಕೂಲ್ ಇದೆ ಮಕ್ಕಳಿಗೆ. ಇವತ್ತು ಕೂಡ ಲೇಟ್ ಆಯಿತು, ನಂದೆಲ್ಲ ಮುಗಿಸಿ ಎಡಿಟಿಂಗ್ ಮಾಡಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ. ಇಲ್ಲಿ ವಾಲ್ಮಾರ್ಟ್ಗೆ ಹೋಗಿದ್ದಿರೋ ಮತ್ತು ನಾಳೆಯಿಂದ ಸ್ವಲ್ಪ ಈ ವೆಜಿಟೇಬಲ್ಸ್ ಎಲ್ಲ ಖಾಲಿ ಆಗಿತ್ತು ಸ್ಯಾಲಡ್ಸ್ಗೆ, ಅದೆಲ್ಲ ತೊಗೊಂಡು ಬಂದಿದ್ರು. ಬ್ರೋಕಲಿ ಆಗಿರ್ಬೋದು, ಕ್ಯಾರೆಟು ಮತ್ತು ಜುಕಿನಿ ತಂದಿರಲಿಲ್ಲ, ಜುಕಿನಿ. ಸೊ ಅದು ಯೆಲ್ಲೋ ಆ್ಯಂಡ್ ಗ್ರೀನ್ ಕಲರಲ್ಲಿ ತೊಗೊಂಡು ಬಂದಿದ್ದು. ಜುಕಿನಿ ಇದು ನಿಮಗೆ ಹೇಗೆ ಮಾಡೋದು, ಕುಕ್ ಮಾಡೋದು ಅಂತ ನಿಮ್ಮಲ್ಲಿ ಯಾರಿಗಾದ್ರೂ ಗೊತ್ತಿದ್ರೆ ಸ್ವಲ್ಪ ನನಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟು ಚಪ್ಪರದ ಅವರೆಕಾಯಿ ಪಲ್ಯ ಮಾಡಿದ್ದೀನಿ. ಹೀರೆಕಾಯಿ ಬೇಳೆ ಸಾಂಬಾರು ಹಾಗೆ ಇತ್ತಲ್ವ, ಅದಕ್ಕೆ ಮೊಟ್ಟೆ ಬೇಯಿಸಿದ್ದೆ. ಮತ್ತು ಸ್ಯಾಲಡ್ಗೆ ಕ್ಯಾರೆಟು ಮತ್ತು ಕುಕ್ಕುಂಬರ್, ಬೆಳಗ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಈ ಥರ ಇತ್ತು ಇವತ್ತು ನನ್ನ ಲಂಚ್ ಪ್ಲೇಟ್. ಇದು ನಮಗೆ ನಾನು ಆದ್ಯ ತುಂಬ ಕೇಳ್ತಿದ್ವಿ, ಈ ಥರ ನಮಗೆ ಬಾರ್ಬಿ ಸೆಟ್ ಬೇಕು, ಕ್ಲಾಸೆಟ್ ಬಟ್ಟೆ ಹಾಕೋದು ಅಂತ. ಅದಕ್ಕೆ ಪಪ್ಪ ಇವತ್ತು ಹೋಗಿ ತೊಗೊಂಡು ಬಂತು, ನಮ್ಗೆ ಗೊತ್ತಿಲ್ದೇರ. ಆದರೆ ಇವರು ಬಾರ್ಬಿಗಳು ಕೊಡಲ್ಲ, ನಮ್ಮ ಹತ್ರ ಇರೋದನ್ನೇ ತೊಗೊಂಡು ಮಾಡಬೇಕು. ಅಂದರೆ ಅವ್ರು ಬರೀ ಬಟ್ಟೆಗಳು ಕೊಡ್ತಾರೆ. ಇದು ನಮ್ಮದೇ, ಇದು ನಮ್ಮ ಬಾರ್ಬಿಯಲ್ಲಿದ್ದಿದ್ದು, ಇದು ನಮ್ಮ ಬಾರ್ಬಿಯಲ್ಲಿದ್ದಿದ್ದು. ಇದು ಕೂಡ ಇದು ನಮ್ಮ ಬಾರ್ಬಿಯಲ್ಲಿದ್ದಿದ್ದು ಆರೆಂಜು. ಆದರೆ ಬೇರೆ ಎಲ್ಲ ಅವರೇ ಕೊಡ್ತಾರೆ. ಇದು ನಮ್ಮ ಬಾರ್ಬಿಯಲ್ಲಿದ್ದಿದ್ದು, ಆಮೇಲೆ ಇದು ಬೇರೆದೆಲ್ಲ ಅವರೇ ಕೊಡ್ತಾರೆ. ಆದರೆ ಇದು ನಮ್ಮ ಬಾರ್ಬಿ. ಎಲ್ಲ ಅವರೇ ಕೊಡೋದು, ಆದರೆ ಬಾರ್ಬಿ ಮಾತ್ರ ನಮ್ಮದು. ನಾನು ಮತ್ತೆ ಹೇಳ್ತಾನೆ ಇದ್ದೀನಿ. ಹಂಗೆ ಇಲ್ಲೊಂದು ಚಿಕ್ಕ ಪಪ್ಪಿ ಗೊತ್ತಿದ್ದಾರೆ. ನಾವು ಆ ಬಾರ್ಬಿಗಳನ್ನೆಲ್ಲ ನಾವೇ ನಮ್ಮ ಬಾರ್ಬಿನ ತೊಗೊಂಡು ಡ್ರೆಸ್ ಮಾಡಿದ್ದೀವಿ. ಹಿಂಗಿರೋದು ಆ್ಯಕ್ಚುಲಿ ಈ ಥರ ಎಕ್ಸಾಂಪಲ್ಸ್ ನೋಡ್ಕೊಂಡು ಮಾಡಿ ಅಸೆಂಬಲ್ ಮಾಡಿ. ಅಂದರೆ ಅಸೆಂಬಲ್ ಅಂದರೆ ಇದನ್ನೆಲ್ಲ ಚಿಕ್ಕ ಇದ್ರಲ್ಲಿ ಕವರಲ್ಲಿ ಕೊತ್ತಿದ್ರು, ಅದು ನಾವು ಸುಮ್ಮನೆ ಜೋಡಿಸ್ಕೊಂಡ್ವಿ ನೋಡಿಕೊಂಡು. ಎಲ್ಲ ಹಂಗೆ ಇದು ಬಂದ್ಬಿಟ್ಟು ಆ್ಯನಾ ಡ್ರೆಸ್ಸು. ಇದು ಮಾತ್ರ ಬಾರ್ಬಿದು, ಅದು ಆಮೇಲೆ ಬಾರ್ಬಿದು. ಈ
ಇದು ನಾವಿನ್ನ ಟೆಸ್ಟ್ ಮಾಡಿಲ್ಲ. ಆದ್ಯನ್ ಬರ್ಡೇಗೆ ಇದೆಲ್ಲ ಬಂದಿತ್ತಲ್ವ, ಅದರಲ್ಲಿ ಎದ್ದಿದ್ದು ಬಾರ್ಬಿನ ಎತ್ಕೊಂಡು ಮಾಡಿರೋದು. ಪಾಪ ನನಗೆ ಗೊತ್ತಿರಲಿಲ್ಲ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿದ್ದಾಳೆ. ಇದು ಅವರಪ್ಪ ತಂದುಕೊಟ್ರು ಇವತ್ತು, ತುಂಬ ಖುಷಿಪಟ್ಟರು. ಅದಾದಮೇಲೆ ಮಕ್ಕಳಿಗೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಚಿದ್ದೆ. ಇವತ್ತಿಂದ ಅದೇ ಹೇಳ್ದಂಗೆ ಸೋಮವಾರದಿಂದ ಸ್ಕೂಲು. ಇನ್ನೊಂದು ಪೆಂಡಿಂಗ್ ಇತ್ತು ಅಂತ ಹೇಳ್ಬಿಟ್ಟು ಭಾನುವಾರ ಕೂಡ ನಾವು ಮತ್ತೆ ಆಶ್ಲೆಗೆ ಹೋದ್ವಿ. ಅಲ್ಲಿಗೆ ಹೋಗ್ಬಿಟ್ಟು ಉಳಿದಿದ್ದು ಪೆಂಡಿಂಗ್ ಕೆಲಸಗಳೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹಾಗೆ ನೋಡ್ತಾ ಇರ್ಬೋದು, ನಮ್ಮ ಕಾರಿನಿದೆ ಸ್ಯಾಂಟಫೆ, ಅದರದ್ದೇ ಇವಾಗಿನ ಹೊಸ ಮಾಡೆಲ್ ಈ ಥರ ಬಂದಿದೆ, ಚೆನ್ನಾಗಿದೆ ಅಲ್ವಾ? ಸೊ ಇಷ್ಟ ಆಯಿತು, ಹಂಗೆ ವಿಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ಇಲ್ಲಿ ಐಕಿಯಾ ಇದೆ, ಬಟ್ ನಮ್ಗೆ ಹೋಗೋದಕ್ಕೆ ಟೈಮ್ ಆಗಲಿಲ್ಲ. ಯಾವಾಗಾದರೂ ಹೋಗ್ತೀನಿ ಖಂಡಿತ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಬ್ಲ್ಯಾಕ್ ಫ್ರೈಡೆ ಆ್ಯಂಡ್ ಥ್ಯಾಂಕ್ಸ್ ಗಿವಿಂಗ್ ಈ ಹಾಲಿಡೇಸ್ ಎಲ್ಲ ಹೆಂಗಾಯಿತು ಅಂತ ನಿಮ್ಮ ಹತ್ರ ಶೇರ್ ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್ ಬಾಯ್.